ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಭಾನುವಾರ. ಸೊ ಇವತ್ತು ನಾನು ಮತ್ತು ನಮ್ಮ ಮನೆಯವರೆಲ್ಲರೂ ಕೂಡಿ ಹೊರಗಡೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ವಿ. ಸೊ ಆವಾಗ ಡೇ ಔಟಿಂಗಿಗೆ ನಮಗೆ ಕರೆಕ್ಟ್ ಪ್ಲೇಸಸ್ ಅನಿಸಿದ್ದು ದೇವರಾಯನ ದುರ್ಗ ಮತ್ತು ಗೊರವನಹಳ್ಳಿ ಮಹಾಲಕ್ಷ್ಮಿ ಟೆಂಪಲ್. ಸೊ ಹಾಗಾಗಿ ನಾವು ಇವತ್ತು ಮಧ್ಯಾಹ್ನ 12:45 ಸುಮಾರು ಹೊರಟ್ವಿ. ಸೊ ಮೊದಲು ದೇವರಾಯನ ದುರ್ಗಕ್ಕೆ ಹೋದ್ವಿ. ದೇವರಾಯನ ದುರ್ಗದಲ್ಲಿ ವ್ಯೂ ಪಾಯಿಂಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಅಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡಿ ತುಂಬ ಫೋಟೋಸ್ ತಗೊಂಡ್ವಿ. ದೇವರಾಯನ ದುರ್ಗದಲ್ಲಿ ಹತ್ತತ್ರ 200 ಸ್ಟೆಪ್ಸ್ ಇದೆ. ಸೊ 200 ಸ್ಟೆಪ್ಸ್ ಏರುವಾಗ ನಿಮಗೆ ದಾರಿಯಲ್ಲಿ ಬೇಲ್ಪುರಿ, ಬಜ್ಜಿ, ಬೋಂಡ ಎಲ್ಲ ಸಿಗುತ್ತೆ. ಆ್ಯಂಡ್ ಅಲ್ಲಿ ತುಂಬ ಮಂಕೀಸ್ ಇರುತ್ತೆ. ಸೊ ಯಾವ್ದಾರ ಫುಡ್ ಐಟಮ್ಸ್ ತೊಗೊಂಡೋಗಿದ್ರೆ ಅದನ್ನು ದುಪ್ಪಟದಲ್ಲಿ ಕವರ್ ಮಾಡ್ಕೊಂಡು ಹೋಗಿ. ಸೊ 200 ಸ್ಟೆಪ್ಸ್ ಏರಿದ ಮೇಲೆ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದರ್ಶನ ಸಿಗುತ್ತೆ. ಸೊ ದೇವರಾಯನ ದುರ್ಗದಿಂದ ನೆಕ್ಸ್ಟ್ ನಾವು ಗೊರವನಹಳ್ಳಿ ಟೆಂಪಲ್ಗೆ ಪ್ರಯಾಣ ಸ್ಟಾರ್ಟ್ ಮಾಡಿದ್ವಿ. ಅಲ್ಲೇ ಮಧ್ಯದಲ್ಲಿ ಟೀ ಬ್ರೇಕ್ಗೆ ಸ್ಟಾಪ್ ಮಾಡಿದ್ವಿ. ಸೊ ಅಲ್ಲಿ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಇತ್ತು. ಸೊ ಟೀ ಬ್ರೇಕ್ ಮುಗಿಸ್ಕೊಂಡು ಗೊರವನಹಳ್ಳಿ ದರ್ಶನಕ್ಕೆ ಸುಮಾರು 6 ಗಂಟೆಗೆ ಟೆಂಪಲ್ ರೀಚ್ ಆದ್ವಿ. ಸೊ ಜನ ತುಂಬ ಕಮ್ಮಿ ಇದ್ದರು. ಸೊ ನಮಗೆ ದರ್ಶನ ತುಂಬಾ ಚೆನ್ನಾಗಿ ಆಯಿತು. ಆಷಾಢ ಮಾಸ ಇರೋದ್ರಿಂದ ನಾವು ಮಡ್ಲಕ್ಕಿ ಸಾಮಾನನ್ನು ಅಮ್ಮನಿಗೆ ಕೊಟ್ವಿ. ನಾವು ಈವ್ನಿಂಗ್ ಟೈಮ್ ಹೋಗಿದ್ರಿಂದ ಜನ ಕಮ್ಮಿ ಇದ್ದರು. ಸೊ ಮಾರ್ನಿಂಗ್ ಹೋಗಿದ್ರೆ ತುಂಬ ರಶ್ ಇತ್ತು ಅಂತ ಕೇಳ್ಪಟ್ವಿ. ಸೊ ಇವತ್ತಿನ ದಿನ ನಮ್ಮದು ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು, ಬಾಯ್. ಭವ ಭಯ ಹಾರಿಣಿ ಪಾಪ